ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿರೋ ವಿಷಯ, ಹೆಣ್ಣು ಮಕ್ಕಳು ಹೀಗೆ ಮಾಡಿದರೆ ಮನೆಗೆ ದರಿದ್ರ ಸುತ್ತಿಕೊಳ್ಳುತ್ತದೆ. ಮೊದಲನೆಯದಾಗಿ, ಹೊಡೆದಿರುವ ಬಳೆ ಮತ್ತು ಹರಿದಿರುವ ಬಟ್ಟೆಗಳನ್ನು ಎಂದಿಗೂ ಧರಿಸಬೇಡಿ. ಎರಡನೆಯದಾಗಿ, ಮಲಗಿ ಎದ್ದ ಮೇಲೆ ಹಾಸಿಗೆಗಳನ್ನು ಮಡಚದೆ ಹಾಗೆಯೇ ಬಿಡಬೇಡಿ. ಇನ್ನು ಮೂರನೆಯದಾಗಿ, ಯಾವತ್ತೂ ಕೂಡ ಉಗುರು ಕಚ್ಚುವುದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಬೇಡಿ. ಇನ್ನು ನಾಲ್ಕನೆಯದಾಗಿ, ದಂಪತಿಗಳು ಮಲಗುವ ಕೊಠಡಿ ಕತ್ತಲಾಗಿ ಇರಬಾರದು. ಕನಿಷ್ಠ ಪಕ್ಷ ದೀಪವನ್ನು ಹಚ್ಚಿಡಿ. ಇನ್ನು ಐದನೆಯದಾಗಿ, ಬೆಳಗ್ಗೆ ಎದ್ದ ತಕ್ಷಣ ಮುಖ ಅಥವಾ ಸ್ನಾನ ಮಾಡದೆ ಮನೆ ಕೆಲಸಗಳನ್ನು ಮಾಡಬೇಡಿ, ಮುಖ್ಯವಾಗಿ ಅಡುಗೆ ಮನೆ ಕೆಲಸ. ಇನ್ನು ಆರನೆಯದಾಗಿ, ದಿನ ಸಂಜೆ ದೀಪವನ್ನು ಹಚ್ಚುವುದನ್ನು ಅಭ್ಯಾಸ ಮಾಡಿಕೊಳ್ಳದೆ ಇರೋದು. ಇನ್ನು ಏಳನೆಯದಾಗಿ, ಆರೋಗ್ಯದ ದೃಷ್ಟಿಯಿಂದ ಹೆಣ್ಣು ಮಕ್ಕಳು ದಿನ ತಲೆ ಸ್ನಾನವನ್ನು ಮಾಡಬಾರ್ದು ಮತ್ತು ಒಂದು ವೇಳೆ ಅಂದರೆ ಒಂದು ಬಾಳೆ ಎಲೆಯನ್ನು ಮನೆಗೆ ತರಬಾರದು. ಇದು ಒಳ್ಳೆಯದಲ್ಲ. ಊಟ ಮಾಡಿದ ಬಳಿಕ ಬರೀ ಕೈಯನ್ನು ಒಣಗಲು ಬಿಡಬೇಡಿ. ಹೆಣ್ಣು ಮಕ್ಕಳು ಮುಸ್ಸಂಜೆ ಹೊತ್ತಲ್ಲಿ ಮಲಗಬಾರದು. ಇದು ಮನೆಗೆ ದರಿದ್ರವನ್ನು ತರುತ್ತದೆ. ಎಂದಿಗೂ ಕಾಲು ತೊಳೆಯುವಾಗ ಹಿಮ್ಮಡಿ ತೊಳೆಯುವುದನ್ನು ಮರೆಯಬೇಡಿ. ಎಂದಿಗೂ ಹಿರಿಯರ ಮುಂದೆ ಕಾಲು ಚಾಚಿ ಕೂರಬೇಡಿ ಹಾಗೂ ಕಾಲು ಮೇಲೆ ಕಾಲು ಹಾಕಿ ಕೂರಬಾರದು. ಇದು ಶೋಭೆ ತರುವುದಿಲ್ಲ. ರಾತ್ರಿ ಊಟದ ತಟ್ಟೆಗಳನ್ನು ತೊಳೆಯದೆ ಹಾಗೆಯೇ ಬಿಡಬೇಡಿ. ಎಂಜಲ ಕೈಯಲ್ಲಿ ಯಾರಿಗೂ ಸಹ ಊಟವನ್ನು ಬಡಿಸಬಾರದು. ಮನೆಯೊಳಗೆ ಎಂದಿಗೂ ಕೂಡ ಉಗುರುಗಳನ್ನು ಕತ್ತರಿಸಬಾರದು. ಸಂಜೆ ಹೊತ್ತು ಯಾರಿಗೂ ಕೂಡ ಉಪ್ಪು ಮತ್ತು ಮೊಸರನ್ನು ಕೊಡಬೇಡಿ. ಸಂಜೆ ಹೊತ್ತು ಮನೆ ಬಾಗಿಲಲ್ಲಿ ನಿಂತು ತಲೆಯನ್ನು ಬಾಚಬೇಡಿ. ಹೆಣ್ಣು ಮಕ್ಕಳು ಸದಾ ಮನೆಯಲ್ಲಿ ಎಂದಿಗೂ ಕಣ್ಣೀರು ಹಾಕಬಾರದು. ಇದು ನಮ್ಮ ಮನೆಗೆ ಒಳ್ಳೆಯದಾಗುವುದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವ್ಯಾವ ಕೆಲಸಗಳನ್ನ ಹೆಣ್ಣು ಮಕ್ಕಳು ಮಾಡಬಾರದು. ಮಾಡಿದರೆ ಮನೆಗೆ ದರಿದ್ರ ಹೊಕ್ಕರಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.